ಸಮಯದಲ್ಲಿ ಬಿಬಿಎಂಪಿ ನೇಮಕ ಮಾಡಿಕೊಂಡಿದ್ದ ಮಾರ್ಷಲ್ಸ್ ರದ್ದು ಮಾಡುವಂತೆ ಒತ್ತಡ ಹೆಚ್ಚಿದೆ. ಇತ್ತೀಚೆಗೆ ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ ಬಳಿ ಮಾರ್ಷಲ್ಸ್ ಥಳಿಸಿದ್ದ ಸುದ್ದಿಯಾಗಿತ್ತು. ಇದೀಗ ಬಿಬಿಎಂಪಿ ನೌಕರರ ಸಂಘ ಮಾರ್ಷಲ್ ರದ್ದು ಮಾಡಲು ಪಾಲಿಕೆಗೆ ಪತ್ರ ಬರೆದಿದೆ. ಬಿಬಿಎಂಪಿ ಮಾರ್ಷಲ್ ರದ್ದು ಮಾಡುವಂತೆ ಪತ್ರ. ಚೀಫ್ ಕಮಿಷನರ್ಗೆ ಬಿಬಿಎಂಪಿ ನೌಕರರ ಸಂಘ ಪತ್ರ. ಇತ್ತೀಚೆಗೆ ಜಯನಗರದ ಶಾಪಿಂಗ್ ಕಾಂಪ್ಲೆಕ್ಸ್ ಬಳಿ ವೃದ್ಧ ಬೀದಿ ವ್ಯಾಪಾರಿಗೆ ಥಳಿಸಿದ್ದ ಸುದ್ದಿಯಾಗಿತ್ತು. ಅದಕ್ಕೂ ಮೊದಲು ಯಲಹಂಕ ವಲಯದಲ್ಲಿ ಮಾರ್ಷಲ್ಗೆ ನೀಡಿದ್ದ ಗಸ್ತು ವಾಹನದಲ್ಲಿ ಮದ್ಯ ಸಾಗಾಟ ಮಾಡಿ ಜನರಿಂದ ಛೀಮಾರಿ ಹಾಕಿಸಿಕೊಂಡಿದ್ರು. ಇಷ್ಟೆಲ್ಲ ಅವಾಂತರದ ಬಳಿಕ ಮಾರ್ಷಲ್ಸ್ ರದ್ದು ಮಾಡುವಂತೆ ಬಿಬಿಎಂಪಿ ನೌಕರರ ಸಂಘ ಚೀಫ್ ಕಮಿಷನರ್ಗೆ ಪತ್ರ ಬರೆದಿದೆ. ಈ ಬಗ್ಗೆ ನ್ಯೂಸ್ 18ಗೆ ಪ್ರತಿಕ್ರಿಯೆ ನೀಡಿರುವ ಬಿಬಿಎಂಪಿ ಚೀಫ್ ಮಾರ್ಷಲ್ ರಾಜ್ಬೀರ್ ಸಿಂಗ್, ಪಾಲಿಕೆ ಅಧಿಕಾರಿಗಳು ಹೇಳುವ ಕೆಲಸವನ್ನ ಶ್ರದ್ಧೆಯಿಂದ ಮಾರ್ಷಲ್ಸ್ ನಿರ್ವಹಿಸುತ್ತಿದ್ದಾರೆ. ಕಸದ ರಾಶಿ ಹೆಚ್ಚಾಗಿತ್ತು, ಇದೀಗ ಮಾರ್ಷಲ್ಸ್ ಹತೋಟಿಗೆ ತಂದಿದ್ದಾರೆ. ನೌಕರರ ಸಂಘದ ಪತ್ರದ ಬಗ್ಗೆ ಚೀಫ್ ಕಮಿಷನರ್ ನಿರ್ಧಾರ ಮಾಡಲಿದ್ದಾರೆ ಎಂದಿದ್ದಾರೆ. I will not be able to comment on his personal view. View can be different from different people. It is his personal view, so I can't comment on it. So the authorities only can be able to comment. If somebody has written a letter, I will not be able to comment on that because I am no one to refute. But I will certainly say that marshals, whatever task is given, they are doing with sincerity, and there are no adverse report as far as I am concerned. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸುಮಾರು 500ಕ್ಕಿಂತಲೂ ಹೆಚ್ಚು ಮಾರ್ಷಲ್ಸ್ ಕೆಲಸ ಮಾಡುತ್ತಿದ್ದಾರೆ. ಕೋವಿಡ್ ಸಮಯದಲ್ಲಿ ಗುತ್ತಿಗೆ ಆಧಾರದಲ್ಲಿ ನೇಮಕವಾಗಿದ್ದ ಮಾರ್ಷಲ್ಸ್ ಆ ಬಳಿಕ ತ್ಯಾಜ್ಯ ಮತ್ತು ಇಂದಿರಾ ಕ್ಯಾಂಟೀನ್ ನಿರ್ವಹಣೆಗೆ ಬಳಸಿಕೊಳ್ಳಲಾಗಿತ್ತು. ಇದೀಗ ಮಾರ್ಷಲ್ಸ್ ರದ್ದು ಮಾಡಲು ಒತ್ತಾಯ ಕೇಳಿಬಂದಿದೆ. ಆಶಿಕ್ ಮುಲ್ಕಿ, ನ್ಯೂಸ್ 18. ಬೆಂಗಳೂರಿನಲ್ಲಿ ಸುಮಾರು 140 ವರ್ಷಗಳಿಂದ ಚಿಕಿತ್ಸೆ ನೀಡುತ್ತಿದ್ದ ಆಸ್ಪತ್ರೆ, ಜನರ ಜೀವ ಉಳಿಸುತ್ತಿದ್ದ ಕಟ್ಟಡದ ಆಯಸ್ಸು ಮುಗಿದಿದೆ. ಇಡೀ ಕಟ್ಟಡವೇ ನೆಲಸಮ ಆಗ್ತಾ ಇದೆ. ಹೊಸ ಮಾದರಿಯ ಆಸ್ಪತ್ರೆ ನಿರ್ಮಾಣ ಮಾಡೋಕೆ ಈ ನಿರ್ಧಾರ ಮಾಡಲಾಗಿದೆಯಂತೆ. ಯಾವುದು ಆ ಆಸ್ಪತ್ರೆ, ಬನ್ನಿ ನೋಡೋಣ. ಇದು ಶಿವಾಜಿನಗರದಲ್ಲಿರುವ ಬೌರಿಂಗ್ ಲೇಡಿ ಕರ್ಜನ್ ಆಸ್ಪತ್ರೆ. 140 ವರ್ಷಗಳ ಹಿಂದೆ ಅಂದ್ರೆ ಬ್ರಿಟಿಷರ ಆಳ್ವಿಕೆಯಲ್ಲಿ ನಿರ್ಮಾಣವಾಗಿದ್ದ ಆಸ್ಪತ್ರೆ. ಇಲ್ಲಿ ಎಲ್ಲ ರೀತಿಯ ಚಿಕಿತ್ಸೆ ನೀಡಲಾಗ್ತಿತ್ತು. ಇದೀಗ ಶಿಥಿಲಗೊಂಡ ಕಟ್ಟಡ ನೆಲಸಮ ಮಾಡಲಾಗ್ತಿದೆ. ಸಾವಿರದ 1868ರಲ್ಲಿ ಈ ಆಸ್ಪತ್ರೆ ನಿರ್ಮಾಣ ಕಾರ್ಯ ಆರಂಭವಾಗಿ 1894ರಲ್ಲಿ ಜನರ ಸೇವೆಗೆ ನೀಡಲಾಗಿತ್ತು. ಇದೀಗ ಈ ಕಟ್ಟಡ ನೆಲಸಮ ಮಾಡಲಾಗ್ತಿದೆ. 10 ಅಂತಸ್ತಿನ ಕಟ್ಟಡವನ್ನ 212.23 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲು ಯೋಜನೆ ರೂಪಿಸಲಾಗಿದೆ. ಸುಮಾರು 500 ಬೆಡ್ನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಆಗಲಿದೆ. 10 ಫ್ಲೋರ್ಸ್ ಬಿಲ್ಡಿಂಗ್ ಬರ್ತಾ ಇದೆ ಸೇಮ್ ಏರಿಯಾದಲ್ಲಿ. ಅದರಲ್ಲಿ OPD ಇರುತ್ತೆ. ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಎರಡು ಫ್ಲೋರು OPD ಫುಲ್ ಇರುತ್ತೆ. ಅದಾದ್ಮೇಲಿಂದ 1 ಫ್ಲೋರ್ ಫುಲ್ OT ಇರುತ್ತೆ, 1 ಫ್ಲೋರ್ ಫುಲ್ ICU ಇರುತ್ತೆ. ಅದಾದ್ಮೇಲೆ ಫುಲ್ ವಾರ್ಡ್ಸ್, ಬರೀ ವಾರ್ಡ್ಸ್ ಇರುತ್ತೆ. 500 ಬೆಡ್ ಟೋಟಲ್. ಸೊ 10 ಫ್ಲೋರ್ಸ್ ಫುಲ್ ಬಿಲ್ಡಿಂಗ್ ಬರ್ತಾ ಇದೆ. ಈ ಕಟ್ಟೋವರೆಗೂ ಅಲ್ಲಿವರೆಗೂ ಏನ್ ಮಾಡಿದೀವಿ ಅಂದ್ರೆ ಅಪೋಸಿಟ್ ಸೈಡ್ ರೆಸಲ್ ಮಾರ್ಕೆಟ್ ಕಡೆಯಿಂದ ನಾವು ಎಂಟ್ರೆನ್ಸ್ ಮಾಡ್ಕೊಂಡು ಇದಕ್ಕೆ ಎಂಟ್ರೆನ್ಸ್ ಮಾಡಿ ಆ ಕಡೆಯಿಂದ ಪೇಷಂಟ್ಸ್ ಎಲ್ಲ ತಗೊಂಡು ಅಲ್ಲಿ ಫಸ್ಟ್ ಫ್ಲೋರು, ಗ್ರೌಂಡ್ ಫ್ಲೋರ್ ಎರಡನ್ನೂ ಯೂಸ್ ಮಾಡಿಕೊಂಡು OPD ಮಾಡ್ತಾ ಇದ್ದೀವಿ. ಬೌರಿಂಗ್ ಕಟ್ಟಡದ ನೆನಪಿಗಾಗಿ ಮೂಲ ಕಟ್ಟಡವನ್ನ ಮ್ಯೂಸಿಯಂ ಮಾಡಲು ಪುರಾತತ್ವ ಇಲಾಖೆ ಮುಂದಾಗಿದೆ. ಈ ರೀತಿಯ ಹೊಸ ಕಟ್ಟಡ ನಿರ್ಮಾಣ ಜನರಿಗೂ ಖುಷಿ ತಂದಿದೆ. ಜನ ತುಂಬಾ ಬರ್ತಾನೆ ಇರ್ತಾರೆ ಇಲ್ಲಿ. ಯಾಕಂದ್ರೆ ಫೇಮಸ್ ಬೌರಿಂಗ್ ಹಾಸ್ಪಿಟ್ಲು ಅಂದ್ರೆ ಎಲ್ಲ ಜನ ಬಂದು ಇಲ್ಲಿ ನೋಡಿಕೊಂಡು ಡಾಕ್ಟರ್ ಹತ್ರನೂ ಮಾತಾಡಿಸ್ಕೊಂಡು ಹೋಗ್ತಾರೆ. ಅಲ್ಲಿ ಬಡವರು ಬರ್ತಾರೆ, ಸ್ವಲ್ಪ ಸೌಕರ್ಯಗಳು ಬರ್ತಾರೆ. ಅವ್ರಗಳಿಗೆ ಬೆಡ್ ಇದ್ರೇನು ಒಳ್ಳೆಯದು. 140 ವರ್ಷದ ಕಟ್ಟಡ ಇನ್ಮುಂದೆ ನೆನಪು ಮಾತ್ರ. ಆದ್ರೆ ಇಲ್ಲಿ ಹೊಸ ಕಟ್ಟಡ ನಿರ್ಮಾಣ ಕಾಮಗಾರಿ ಆರಂಭ ಆಗುತ್ತೆ ಅನ್ನೋದು ಖುಷಿಯ ಸಂಗತಿ. ಮುಂದಿನ 3 ವರ್ಷದಲ್ಲಿ ಜನಸೇವೆಗೆ ಲಭ್ಯ ಆಗುವ ನಿರೀಕ್ಷೆ ಇದೆ. ಹಂಸ ಶ್ಯಾಮಲ, ನ್ಯೂಸ್ 18, ಬೆಂಗಳೂರು.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.